ಚಾನಲ್ಗೆ ಸ್ವಾಗತ. ಅಮೃತಧಾರೆ ಸೀರಿಯಲ್ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್. ಇವತ್ತಿನ ಅಮೃತಧಾರೆ ಸೀರಿಯಲ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಪ್ಪಿಗೆ ಕಾಲ್ ಮಾಡಿದಂಥ ಕುಂತಲ ಕಿಡ್ಡಿ ಕಾರ್ತಾಳೆ. ಹೇಗಾದರೂ ಮಾಡಿ ಅಪೇಕ್ಷಾನ ಇನ್ನೂ ಚೆನ್ನಾಗಿ ಟ್ರೈನ್ ಅಪ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಆಗಿರುತ್ತೆ. ಇಲ್ಲಿ ಅಪೇಕ್ಷಾಗ ಕಾಲ್ ರಿಸೀವ್ ಮಾಡಿ ಏನು ಹೇಳುತ್ತೆ, ಯಾಕಮ್ಮ ಫಂಕ್ಷನಲ್ಲಿ ಏನಾಯಿತು, ಯಾಕೆ ಇಷ್ಟು ಬೇಗ ಬರ್ತಿದ್ಯಾ ಅಂತ ಕೇಳ್ತಾರೆ. ಆಗ ಫಂಕ್ಷನಲ್ಲಿ ಆಗಿರೋ ಸತ್ಯನ ಹೇಳ್ತಾರೆ. ಮನೆ ಮಗಳು ಬಂದುಬಿಟ್ಟು ಇಲ್ಲಿ ಇದನ್ನ ಹಾಕಿ ಅಂತ ಹೇಳ್ತಾರಲ್ಲ, ಅದನ್ನು ಅವಳು ಹಾಕೋಕ್ಕೆ ಅಂತ ಹೋಗ್ಬೇಕನ್ನೋ ಅಷ್ಟರಲ್ಲಿ ಈ ಕಡೆ ಅಲ್ಲಿ ಹೋಮಕುಂಡದಲ್ಲಿ ಅಕ್ಷತೆಗಳನ್ನು ಹಾಕ್ತಿರ್ತಾರೆ. ಅದು ಮಂಡಕ್ಕಿ ಟೈಪ್ ಇರುತ್ತೆ, ಅದನ್ನ ಹಾಕ್ತಿರ್ತಾರೆ. ಆಗ ಅದನ್ನು ನಾನು ಹಾಕಲಿಲ್ಲ, ಭೂಮಿಗೆ ಕರೆದ್ಬಿಟ್ಟು ಹಾಕಕ್ಕೆ ಹೇಳಿದ್ರು. ಅದು ನನಗೆ ಇನ್ಸಲ್ಟ್ ಆಯ್ತು ಅತ್ತೆ, ಹಾಗಾಗಿ ಭೂಮಿ ಅಕ್ಕನ್ನೇ ಎಲ್ಲದಕ್ಕೂ ಮನೆ ಮಗಳು ಹಾಗೆ ಅಂದ್ಕೊಂಡಾಗ ನಾನು ಯಾಕಲ್ಲಿರಬೇಕು, ನನ್ನ ಅವಶ್ಯಕತೆ ಏನಿದೆ, ಹಾಗಾಗಿ ನಾನು ಬಂದೆ ಅಂತ ಹೇಳ್ತಾರೆ. ಅಯ್ಯೋ ದೇವರೇ, ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಬಂದುಬಿಡೋದಾ, ನೀನು ಅಲ್ಲೇ ಇರಬೇಕು ತಾನೇ, ನಿಂದು ನಿನ್ನ ಮನೆ, ಅದು ನಿನ್ನ ತವ್ರ ಮನೆ ತಾನೇ, ನೀನು ಈಗ ಅದೇ ಕೋಪಕ್ಕೆ ಗಂಡು ಮಕ್ಕಳು ಮಾಡ್ತಾರಲ್ಲ, ಕೋಪಕ್ಕೆ ಕುಡಿದ್ಬಿಟ್ಟು ಕೂಗಾಡ್ಕೊಂಡು ಬರ್ತಾರಲ್ಲ, ಆ ಥರ ಮಾಡ್ಕೊಂಡ್ಬಿಟ್ಟಿಯಾ ಅಂತ ಹೇಳ್ತಾರೆ. ಅದೇ ಹೇಳಿದ್ದು ಸಾಕು ಅಪೇಕ್ಷೆಗೆ, ಇವಾಗ ನಾನು ಡ್ರಿಂಕ್ ಮಾಡಲೇಬೇಕು, ನನಗಾಗಿರೋ ಅವಮಾನಕ್ಕೆ ನಾನು ಇಷ್ಟು ಮಾಡಿದ್ರೆ ಹೇಗೆ ಅಂತ ಅಪೇಕ್ಷೆ ಹೇಳ್ಬಿಟ್ಟು ಹೋಗಿ ಒಂದು ಡ್ರಿಂಕ್ ಬಾಟಲ್ ತೊಗೊಂಡು ಕುಡಿತಾರೆ. ಕುಡಿದ್ಬಿಟ್ಟು ಡ್ರೈವ್ ಮಾಡ್ತಿರ್ತಾರೆ, ಕುಡಿತಾನೆ ಡ್ರೈವ್ ಮಾಡ್ತಿರ್ತಾರೆ. ಆ ಕಡೆಯಿಂದ ಈ ಕಡೆಯಿಂದ ತೋರಾಡ್ಕೊಂಡು ಹೊಡಿತಿರ್ತಾರಲ್ಲ ಡ್ರೈವಿಂಗು, ಆಗ ಹೊಡೆದ್ಬಿಡ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ನಿಲ್ಲಿಸ್ಬೇಕು, ಗಾಡಿ ನಿಲ್ಲಿಸಮ್ಮ ಅಂತ ಹೇಳ್ತಾರೆ. ಆಮೇಲೆ ಅಪೇಕ್ಷೆ ನಿಲ್ಲಿಸ್ತಾರೆ. ಏನೋ ಯಾಕೆ ನಿಲ್ಲಿಸ್ಬೇಕು ಗಾಡಿನ ಅಂತ ಹೇಳ್ತಾರೆ. ಕುಡಿದ್ಬಿಟ್ಟು ಡ್ರೈವ್ ಮಾಡ್ತೀಯಾ, ಇದೇ ನಿನ್ಗೆ ಇವತ್ತು ಅಂತೆ, ನಾನು ಯಾರೋ ಏನೋ ಗೊತ್ತಾ, ತಗೋ ಅಂತ ಕ್ಯಾಶ್ನ ಬಿಸಕ್ಕೆ ಹೋಗ್ತಾರೆ. ಏನು ಪೊಲೀಸ್ರು ಅಂದರೆ ನೀನು ಕಾಸು ಬಿಸಕ್ಕೋ ಅಂತ ನೀನು ಆಳ್ಗಳು ಅಂದ್ಕೊಂಡಿದ್ಯಾ ಏನೋ, ಯಾಕೆ ಅಂತ ಆವಾಜ್ ಹಾಕ್ತಾರೆ ಇನ್ಸ್ಪೆಕ್ಟ್ರು. ಆಗ ಇನ್ಸ್ಪೆಕ್ಟ್ರ್ ಆವಾಜ್ ಹಾಕಿದ್ದಕ್ಕೆ, ಏನೋ ನನಗೆ ಆವಾಜ್ ಹಾಕ್ತೀನಿ, ನಾನು ಯಾರು ಮನೆತನ ಅಂತ ಗೊತ್ತಾ, ನನ್ನ ಮನೆತನ ಹೆಸರು ಏನು ಗೊತ್ತಾ ನೀನು, ದಿವಾನ್ ಗ್ರೂಪ್ ಆಫ್ ಆ ಮನೆತನದವಳು ನಾನು ಅಂತ ಆವಾಜ್ ಹಾಕ್ತಿರ್ತಾಳೆ. ನೀನು ಯಾರಾದರೆ ಏನೋ, ಇವಾಗಿದೆ ನಿನ್ನ ಪೊಲೀಸು ಏಟು ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡ್ತಿರ್ತಾರೆ. ಆಗ ಇಷ್ಟೆಲ್ಲ ಪೊಲೀಸರು ಆವಾಜ್ ಆಗ್ತಿರುವಾಗ ಈಕೆಗೆ ಅಪೇಕ್ಷೆ ಕೋಪ ಬಂದುಬಿಡು ಇನ್ಸ್ಪೆಕ್ಟ್ರು ಕೊಳ್ಪಟ್ಟು ಹಿಡಿಯೋಷ್ಟು ದಮ್ಮ ನಿನಗೆ, ತಾಕತ್ತ ನಿನಗೆ, ಏನೇ ಕುಡಿದ್ಬಿಟ್ಟು ಡ್ರಾ ಮಾಡೋದಲ್ಲ, ನಮಗೆ ರೋಪ್ ಆಗ್ತೀಯಾ, ಇದೆ ನಿನಗೆ ಅಂತ ಲಾಠಿ ಚಾರ್ಜ್ ಏನು ಅಂತ ತೋರಿಸ್ತೀವಿ ನೋಡಿ ಅಂತ ಎಲ್ಲ ಇವಳನ್ನ ಕಂಬಿಯಿಂದ ಎಣಿಸ್ರು ಅಂತ ಹೇಳ್ಕೊಂಡು ಹೋಗ್ತಾರೆ. ಈ ಕಡೆ ಅವ್ರ ತಾಯಿಗೆ ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ಅವ್ರ ತಾಯಿ ಕೂಡ ಗಾಬರಿ ಆಗ್ತಾರೆ, ಅಪೇಕ್ಷೆ ಅವ್ರ ತಾಯಿ. ಆಗ ಅಪೇಕ್ಷೆ ಅವರು ತಾಯಿ ಅಪ್ಪನ ಕೇಳ್ತಾರೆ, ಇರಿ ಇವಳು ಕುಡಿದ್ಬಿಟ್ಟು ಹೋರಾಡ್ತಿದ್ದೆ, ನಾನು ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡೋಕೆ ಹೋದ ಅಂತ, ಅದಕ್ಕೆ ಅವಳನ್ನ ಅರೆಸ್ಟ್ ಮಾಡಿ ಇವಾಗಲೇ ಹೋಗಿ ನಾನು ಇನ್ಸ್ಪೆಕ್ಟರ್ ಕೈ ಕಾಲು ಹೊಡೆದು ಹಿಡ್ಕೊಂಡು ಮಗಳನ್ನ ಬಿಡಿಸ್ಕೊಂಬರ್ತೀನಿ ಅಂತ ಅಪೇಕ್ಷೆ ಅವ್ರ ತಂದೆ ಹೊರಡ್ತಿರ್ತಾರೆ. ಆಗ ಅಪ್ಪ ಎಲ್ಲಿಗೆ ಹೋಗ್ತಾಯಿದ್ರಾ ಅಂತ ಭೂಮಿ ಕೇಳ್ತಾಳೆ. ಇಲ್ಲಮ್ಮ, ಅಪೇಕ್ಷೆ ಹಿಂಗೆ ಅವಾಂತರ ಮಾಡ್ಕೊಂಡಿದ್ದಾಳೆ ಅಂತ. ನಾನು ಅಪ್ಪ ನೀವಂತೂ ಇನ್ಸ್ಪೆಕ್ಟ್ರ್ ಅಲ್ಲ, ನೀವು ಪೊಲೀಸ್ ಸ್ಟೇಷನ್ ಮೆಟ್ಲತ್ತು ನಂಗೆ ಇಷ್ಟ ಇಲ್ಲ, ನಾನೇ ಹೋಗಿ ಅಪೇಕ್ಷೆನ ಬಿಡಿಸ್ಕೊಂಬರ್ತೀನಿ ಅಂತ ಅಪೇಕ್ಷೆ ಹತ್ತಿರ ಬರ್ತಾಳೆ. ಬಂದುಬಿಟ್ಟು ಭೂಮಿಗಂತೂ ತುಂಬ ಕೋಪ ಬಂದಿರ್ತಾರೆ. ಇಷ್ಟೆಲ್ಲ ಅವಾಂತರ ಮಾಡೋದು ತಡ್ಕೊಂಡು ಹೋಗ್ತಿರ್ತಾರೆ. ಈ ಕುಡಿದ ಆಮೇಲೆ ಇನ್ಸ್ಪೆಕ್ಟ್ರಿಗೆ ಕೈ ಮಾಡೋಕೆ ಹೋಗ್ತಿರೋದನ್ನು ಕಂಡುಬಿಟ್ಟು ನೋಡಿಬಿಟ್ಟು ಕೇಳಿಬಿಟ್ಟು ಎಲ್ಲವೂ ಕೋಪ ಬಂದುಬಿಟ್ಟು ಈಗ ಅಪೇಕ್ಷೆಗೆ ಅವನ್ನ ಕೇಟ್ ಹೊಡೆದು ಬುದ್ಧಿ ಹೇಳ್ತಾರೆ. ನಾಳೆ ಸಂಚಿಕೆಯಲ್ಲಿ ನೋಡೋಣ. ಇವತ್ತಿನ ಸಂಚಿಕೆದು ತುಂಬ ಕುತೂಹಲಕಾರಿ ಸಂಚಿಕೆ. ಕೊನೆಗೂ ಅಪೇಕ್ಷೆಗೆ ಹೊಡಿತಾರೆ ಭೂಮಿಯವರು, ಯಾಕಂದರೆ ಅವಳು ಸೊಕ್ಕು ಅಡಗಿಸ್ಬೇಕಲ್ವ, ಅದಕ್ಕೆ ತರಾಟೆ ತಗೋತಾರೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.